ಹಾಯ್ ಸ್ನೇಹಿತರೆ, ಸ್ಪರ್ಧಾತ್ಮಕ ವೇದಿಕೆಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಗತ್ತಿನಾದ್ಯಂತ ಸುದ್ದಿಯಲ್ಲಿರುವ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಒಂದಷ್ಟು ಹಿನ್ನೆಲೆಯನ್ನು ನೋಡೋಣ. ಸ್ನೇಹಿತರೆ, ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಿರೋದು ಇದೇ ಮೊದಲಲ್ಲ. ಅದು ನಮ್ಮ ಸ್ವಾತಂತ್ರ್ಯ ಕಾಲದಿಂದಲೂ ಕೂಡ ನಡೀತಾನೆ ಬಂದಿದೆ. ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ಥರದ ನಾವು ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇರಿ. ಸ್ನೇಹಿತರೆ, ಈ ಭಾರತ ಮತ್ತು ಪಾಕಿಸ್ತಾನದ ಸ್ವತಂತ್ರ ಕಾಲದ ಹೋರಾಟಗಳು ಹೇಗಿತ್ತು ಎನ್ನುವುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನದ ಮೊದಲ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ಎ 1945, ಆಪ್ಷನ್ ಬಿ 1947-48, ಆಪ್ಷನ್ ಸಿ 1950, ಆಪ್ಷನ್ ಡಿ 1965. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 1947-48. ಈ ಯುದ್ಧ ಜಮ್ಮು ಮತ್ತು ಕಾಶ್ಮೀರದ ಹಕ್ಕಿನ ಕುರಿತು ಆರಂಭವಾದ ಯುದ್ಧವಾಗಿತ್ತು. ಸ್ನೇಹಿತರೆ, ಪಾಕಿಸ್ತಾನಿ ಉಗ್ರರು ಮತ್ತು ಕವಾಲಿಗಳು ಕಾಶ್ಮೀರದ ಮೇಲೆ ದಾಳಿ ಮಾಡಿದ ನಂತರ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಭಾರತದಲ್ಲಿ ಸೇರಲು ನಿರ್ಧಾರವನ್ನು ಮಾಡಿದರು. ಈ ಮೂಲಕ ಭಾರತ ಸೇನೆ ಕಾಶ್ಮೀರದಲ್ಲಿ ಹಸ್ತಕ್ಷೇಪ ಮಾಡಿತು ಮತ್ತು ಯುದ್ಧಕ್ಕೆ ಕಾರಣವಾಯಿತು. ಕ್ವಶನ್ ನಂಬರ್ 2. 1947-48ರ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದ ಮುಖ್ಯ ಕಾರಣವೇನಾಗಿತ್ತು? ಆಪ್ಷನ್ ಎ ಕಾಶ್ಮೀರ ವಿಚಾರ, ಆಪ್ಷನ್ ಬಿ ನೀರಿನ ವಿವಾದ, ಆಪ್ಷನ್ ಸಿ ಗಡಿಭಾಗದ ಸಮಸ್ಯೆ, ಆಪ್ಷನ್ ಡಿ ವ್ಯಾಪಾರ ಕಲಹ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಾಶ್ಮೀರ ವಿಚಾರ. ಕ್ವಶನ್ ನಂಬರ್ 3. ಯಾವ ವರ್ಷದಲ್ಲಿ ಭಾರತ ಪಾಕಿಸ್ತಾನ್ ಯುದ್ಧದ ಪರಿಣಾಮವಾಗಿ ಬಾಂಗ್ಲಾದೇಶ ಹುಟ್ಟುಬಂತು? 1965, 1971, 1975, 1999. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 1971. ಈ ಯುದ್ಧ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟದ ಬೆನ್ನಲ್ಲೇ ನಡೆಯಿತು. ಪಾಕಿಸ್ತಾನದಲ್ಲಿ ಪೂರ್ವ ಭಾಗದ ಅಂದರೆ ಈಗಿನ ಬಾಂಗ್ಲಾದೇಶ ನಿವಾಸಿಗಳಿಗೆ ಹಿಂಸೆ ನಡೀತಾ ಇತ್ತು. ಭಾರತ ಈ ಹೋರಾಟಕ್ಕೆ ಬೆಂಬಲ ನೀಡಿದ ಕಾರಣ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಘೋಷಣೆ ಮಾಡಿತು. ಸ್ನೇಹಿತರೆ, ಭಾರತ ಪುನಃ ಜಯಶಾಲಿಯಾಗಿ ಪಾಕಿಸ್ತಾನವು ತನ್ನ ಪೂರ್ವ ಭಾಗವನ್ನು ಕಳೆದುಕೊಂಡಿತು. ಕ್ವಶನ್ ನಂಬರ್ 4. 1971ರ ಭಾರತ ಪಾಕಿಸ್ತಾನ್ ಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿನ ಪ್ರಧಾನಮಂತ್ರಿ ಯಾರಾಗಿದ್ದರು? ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಮೊರಾರ್ಜಿ ದೇಸಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ. ಕ್ವಶನ್ ನಂಬರ್ 5. 1965ರ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನ ನಡೆಸಿದ ಸೇನಾ ಕಾರ್ಯಾಚರಣೆಗೆ ಯಾವ ಹೆಸರು ಇತ್ತು? ಆಪರೇಷನ್ ಜರ್ಬ್-ಎ-ಅಜ್ಬ್, ಆಪರೇಷನ್ ಜಿಬ್ರಾಲ್ಟರ್, ಆಪರೇಷನ್ ಮೇಘದೂತ, ಆಪರೇಷನ್ ಸ್ವಿಫ್ಟ್ ರಿಟಾರ್ಟ್. ಸ್ನೇಹಿತರೆ, ಉತ್ತರ ಆಪ್ಷನ್ ಬಿ ಆಪರೇಷನ್ ಜಿಬ್ರಾಲ್ಟರ್. 1965ರ ಯುದ್ಧ ಅಂದರೆ ದ್ವಿತೀಯ ಭಾರತ ಪಾಕಿಸ್ತಾನ ಯುದ್ಧ. ಈ ಪಾಕಿಸ್ತಾನವು ಆಪರೇಷನ್ ಜಿಬ್ರಾಲ್ಟರ್ ಎಂಬ ಗೂಢ ಚಟುವಟಿಕೆಯನ್ನು ಹಮ್ಮಿಕೊಂಡು ಕಾಶ್ಮೀರದಲ್ಲಿ ಅಶಾಂತಿ ಉಂಟು ಮಾಡಲು ಪ್ರಯತ್ನ ಮಾಡಿತು. ಇದರಿಂದ ಎರಡೂ ದೇಶಗಳ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಸ್ಫೂರ್ತಿಯಾಗಿ ಹಲವಾರು ಹೋರಾಟಗಳು ನಡೆಯಿತು. ಸಾವಿರಾರು ಸೈನಿಕರು ಹುತಾತ್ಮರಾದರು. ಕೊನೆಗೆ ಈ ಯುದ್ಧವು ತಾಷ್ಕೆಂಟ್ ಒಪ್ಪಂದ, ಆವಾಗ ನಮ್ಮ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಿದ್ದರು, ಇದರ ಮೂಲಕ ಈ ಯುದ್ಧ ಅಂತ್ಯವಾಯಿತು. ಕ್ವಶನ್ ನಂಬರ್ 6. 1971ರ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯಾವ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಆಪ್ಷನ್ ಎ ತಾಷ್ಕೆಂಟ್ ಒಪ್ಪಂದ, ಆಪ್ಷನ್ ಬಿ ಶಿಮ್ಲಾ ಒಪ್ಪಂದ, ಆಪ್ಷನ್ ಸಿ ಲಾಹೋರ್ ಘೋಷಣೆ, ಆಪ್ಷನ್ ಡಿ ಕಾರ್ಗಿಲ್ ಒಪ್ಪಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿಮ್ಲಾ ಒಪ್ಪಂದ.
ಕ್ವಶನ್ ನಂಬರ್ 7. 1965ರ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನ್ ಯಾವ ಒಪ್ಪಂದವನ್ನು ಸಹಿ ಹಾಕಿದವು? ಆಪ್ಷನ್ ಎ ಶಿಮ್ಲಾ ಒಪ್ಪಂದ, ಆಪ್ಷನ್ ಬಿ ತಾಷ್ಕೆಂಟ್ ಒಪ್ಪಂದ, ಆಪ್ಷನ್ ಸಿ ಲಾಹೋರ್ ಘೋಷಣೆ, ಆಪ್ಷನ್ ಡಿ ಕಾರ್ಗಿಲ್ ಒಪ್ಪಂದ. ಇಲ್ಲಿ ಉತ್ತರ ಆಪ್ಷನ್ ಬಿ ತಾಷ್ಕೆಂಟ್ ಒಪ್ಪಂದ. ಕ್ವಶನ್ ನಂಬರ್ 8. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ಸೇನಾ ಮುಖ್ಯಸ್ಥರಾಗಿ ಯಾರು ಸೇವೆ ಸಲ್ಲಿಸುತ್ತಿದ್ದರು? ಆಪ್ಷನ್ ಎ ಜನರಲ್ ವೇದ ಪ್ರಕಾಶ್ ಮಾಲಿಕ್, ಆಪ್ಷನ್ ಬಿ ಜನರಲ್ ಎಸ್.ಪಿ. ಮಾಲಿಕ್, ಆಪ್ಷನ್ ಸಿ ಜನರಲ್ ಬಿಪಿನ್ ರಾವತ್, ಆಪ್ಷನ್ ಡಿ ಜನರಲ್ ಮನೋಜ್ ಮುಕುಂದ್ ನರವಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜನರಲ್ ಎಸ್.ಪಿ. ಮಾಲಿಕ್. ಕ್ವಶನ್ ನಂಬರ್ 9. ಪಾಕಿಸ್ತಾನದ ಯಾವ ಜನರಲ್ 1999ರ ಕಾರ್ಗಿಲ್ ಯುದ್ಧದ ಪ್ರಮುಖ ಯೋಜಕರಾಗಿದ್ದರು? ಆಪ್ಷನ್ ಎ ಪರ್ವೇಜ್ ಮುಷರಫ್, ಆಪ್ಷನ್ ಬಿ ಯಹ್ಯಾ ಖಾನ್, ಆಪ್ಷನ್ ಸಿ ಅಯೂಬ್ ಖಾನ್, ಆಪ್ಷನ್ ಡಿ ಜಿಯಾ ಉಲ್ ಹಕ್. ಸರಿಯಾದ ಉತ್ತರ ಆಪ್ಷನ್ ಎ ಪರ್ವೇಜ್ ಮುಷರಫ್. ಕ್ವಶನ್ ನಂಬರ್ 10. ತಾಷ್ಕೆಂಟ್ ಒಪ್ಪಂದವು ಯಾವ ದೇಶದಲ್ಲಿ ಸಹಿ ಹಾಕಲ್ಪಟ್ಟಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಪಾಕಿಸ್ತಾನ್, ಆಪ್ಷನ್ ಸಿ ಉಜ್ಬೇಕಿಸ್ತಾನ್, ಆಪ್ಷನ್ ಡಿ ನೇಪಾಳ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ನೀವು ನಮ್ಮ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ನೀಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಒಂದು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರದ ಹೊಸ ವಿಡಿಯೋನ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.